ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯ ವೈಷ್ಣವೇಂದಿ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನಾಳೆ ಗುರುವಾರ ಗುರುಗಳ ಸೇವೆನ ನಿಮ್ಮ ಮನೆಗಳಲ್ಲಿ ಯಥಾಶಕ್ತಿ ಮಾಡಿ ಗುರುಗಳ ವಿಶೇಷವಾದ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ. ಶ್ರದ್ಧಾ ಭಕ್ತಿ ನಿಷ್ಠೆ ನಂಬಿಕೆಯೊಂದಿಗೆ ಗುರುಗಳ ಸೇವೆನ ಮಾಡಬೇಕು. ಏನನ್ಸುತ್ತೆ ಗೊತ್ತಾ, ಒಂದೊಂದ್ಸಲ ನಾವಿಷ್ಟೆಲ್ಲ ಸೇವೆ ಮಾಡ್ತಿದ್ದೀವಿ, ಆದರೆ ಯಾಕೆ ಈ ಕಷ್ಟಗಳು ಒಂದಾದ್ಮೇಲೆ ಒಂದು ರೀತಿ ಕಷ್ಟಗಳು, ಅವಮಾನಗಳು, ನೋವು, ದುಃಖಗಳು ಬರ್ತಿದೆ? ನಾವಿಷ್ಟು ಸೇವೆ ಮಾಡಿದ್ರು ಯಾಕೆ ರಾಯರಿಗೆ ನಮ್ಮ ಕಷ್ಟಗಳು ಕಾಣಿಸ್ತಿಲ್ಲ? ಯಾಕೆ ನಮ್ಮ ಅವಮಾನ, ನೋವು, ದುಃಖಗಳು ರಾಯರಿಗೆ ಅರ್ಥ ಆಗ್ತಿಲ್ಲ? ಯಾವಾಗ ಇದನ್ನೆಲ್ಲ ನಮ್ಮಿಂದ ರಾಯರು ದೂರ ಮಾಡ್ತಾರೆ? ಅಥವಾ ರಾಯರನ್ನವರೇ ಇಲ್ವಾ? ನಮ್ಮ ಹತ್ರ ಬರೀ ಸೇವೆ ಮಾತ್ರ ಮಾಡಿಸ್ಕೊತಿದಾರಾ? ರಾಯರಿಗೆ ನಮ್ಮ ಕಷ್ಟಗಳು ಅರ್ಥ ಆಗ್ತಿಲ್ವಾ? ಹೀಗೆ ನಾನಾ ರೀತಿಲಿ ಒಂದೊಂದ್ಸಲ ನಮಗೆ ಬರುವಂತಹ ಪರಿಸ್ಥಿತಿಗಳು ನಮ್ಮನ್ನ ಕುಗ್ಗಿಸ್ಬಿಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನಾವು ರಾಯರನ್ನವ್ರು ಇಲ್ವಾ, ಅವ್ರಿಗೆ ಯಾಕೆ ಕೈ ಮುಗಿಬೇಕು ಅಂತ ಕುಗ್ಗದೆ, ಆ ರೀತಿ ಅನ್ಕೊಳ್ಳದೆ, ನಾವು ಎಷ್ಟೇ ಕಷ್ಟಗಳು ಬರಲಿ ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ, ನಮ್ಮನ್ನ ಕಾಪಾಡ್ತಾರೆ, ನಮಗೆ ಸಹಾಯಕ್ಕೆ ಬಂದೇ ಬರ್ತಾರೆ ಅವರು ಅನ್ನೋ ಒಂದು ನಂಬಿಕೆಯಿಂದ ಅವ್ರ ಸೇವೆನ ಮಾಡಬೇಕು. ಯಾಕಂತ ಅಂದರೆ ಇವಾಗ ನಾನೇನು ಹೇಳಿದೆ, ನಮ್ಮ ಕಷ್ಟಗಳು, ನೋವು, ಅವಮಾನ, ದುಃಖಗಳು ಎಲ್ಲವೂ ಕೂಡ ಆಲ್ರೆಡಿ ರಾಘವೇಂದ್ರ ಸ್ವಾಮಿಯವರಿಗೆ ತಿಳಿದಿರುತ್ತೆ. ರಾಘವೇಂದ್ರ ಸ್ವಾಮಿಗಳು ಮಹಾಜ್ಞಾನಿಗಳು, ಅವ್ರಿಗೆ ಗೊತ್ತಿಲ್ಲದೆ ನಡೆಯುವಂಥ ವಿಚಾರಗಳು ಯಾವುದೂ ಇಲ್ಲ. ನಮ್ಮ ಮುಂದಿನ ಎಷ್ಟೋ ವರ್ಷಗಳ ಭವಿಷ್ಯನ ರಾಘವೇಂದ್ರ ಸ್ವಾಮಿಯವರು ಮುಂಚೆನೆ ನೋಡಿ ನಮಗೆ ಏನು ಬೇಕು ಏನು ಬೇಡ ಅನ್ನೋ ನಿರ್ಧಾರಗಳನ್ನ ಮಾಡಿರ್ತಾರೆ. ಕಷ್ಟಗಳು ಕೊಟ್ಟಿದ್ದಾರೆ, ಕಷ್ಟಗಳು ಬರ್ತಿದೆ, ನೋವು, ದುಃಖ, ಅವಮಾನಗಳಾಗ್ತಿದೆ ಅಂತ ಅಂದರೆ ಅದು ರಾಘವೇಂದ್ರ ಸ್ವಾಮಿಯವ್ರಿಗೆ ಗೊತ್ತಿದ್ದೇ ಬರ್ತಿರುವಂಥ ಕಷ್ಟ, ನೋವು, ದುಃಖ, ಅವಮಾನಗಳು. ನಾವು ಅದನ್ನು ಸಹಿಸಬೇಕು. ಯಾಕಂತ ಅಂದರೆ ರಾಘವೇಂದ್ರ ಸ್ವಾಮಿಯವ್ರ ಸೇವೆ ಮಾಡ್ತಿದ್ರು ನಮಗೆ ಇಷ್ಟು ಕಷ್ಟಗಳು, ಅವಮಾನ, ನೋವುಗಳು, ದುಃಖಗಳನ್ನ ಕೊಡ್ತಿದ್ದಾರೆ ಅಂತ ಅಂದರೆ ರಾಘವೇಂದ್ರ ಸ್ವಾಮಿಯವ್ರಿಗೆ ತಿಳಿದೇ ಏನೋ ಆ ರೀತಿ ನೋವು, ದುಃಖ, ಅವಮಾನಗಳನ್ನ ಕೊಡ್ತಿಲ್ಲ. ರಾಯರಿಗೆ ಎಲ್ಲವೂ ಕೂಡ ತಿಳಿದೇ ಈ ರೀತಿ ಕಷ್ಟಗಳು ಬರ್ತಿದೆ. ನಾವು ಹೆದರಬಾರ್ದು. ಎಲ್ಲವನ್ನೂ ಕೂಡ ಸ್ವಾಮಿ ಬಂದಿದ್ದು ಬರಲಿ, ಭಗವಂತ ನಿನ್ನ ದಯೆ ಇರಲಿ ಅಂತ ಹೇಳ್ತಾರಲ್ಲ ಹಿರಿಯರು, ಹಾಗೆ ಏನೇ ಬರಲಿಯಪ್ಪ, ನಿಮಗೆ ಗೊತ್ತಾ ರಾಘವೇಂದ್ರ ಸ್ವಾಮಿಯವ್ರಿಗೆ ಗೊತ್ತಿಲ್ಲದೆ ಯಾವುದೊಂದು ಕೂಡ ನಡೆಯಲ್ಲ. ಎಲ್ಲವನ್ನು ಕೂಡ ರಾಯರು ತಿಳ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತಿದ್ದೇ ನಮಗೆ ಕಷ್ಟಗಳ ಮೇಲೆ ಕಷ್ಟಗಳನ್ನ ಕೊಡ್ತಿದ್ದಾರೆ ಅಂದರೆ ಅದನ್ನು ನಾವು ರಾಯರ ಮೇಲೆ ನಂಬಿಕೆ ಇಟ್ಕೊಂಡು ಎಷ್ಟೇ ಕಷ್ಟ ಬರಲಿ, ಸ್ವಾಮಿ ರಾಯರೇ ನಿಮ್ಮನ್ನ ನಾನು ಅನುಮಾನಿಸಲ್ಲ, ನೀವಿದ್ದೀರಾ, ನಮಗೆ ಕಷ್ಟಗಳ ಮೇಲೆ ಕಷ್ಟ ಕೊಡ್ತಿದ್ದೀರಾ, ಕೊಡಿ, ಪರವಾಗಿಲ್ಲ, ನಮ್ಮ ಕಷ್ಟನೂ ನಿಮ್ಮಿಂದನೇ, ನಮ್ಮ ಸಂತೋಷ, ನೆಮ್ಮದಿ ಎಲ್ಲವೂ ಕೂಡ ನಿಮ್ಮಿಂದನೇ. ನೀವು ನೆಮ್ಮದಿಯಾದಂತಹ ಜೀವನ, ಸುಖ, ಸಂತೋಷನ ಕೊಟ್ಟರೆ ನಿಮ್ಮ ಹೆಸರು ಹೇಳ್ತೀವಿ. ಇಲ್ಲ ನಮಗೆ ಬರೀ ಕಷ್ಟ ಕಾರ್ಪಣ್ಯಗಳನ್ನ ಕೊಟ್ಟರೆ ಆ ಕಷ್ಟದಲ್ಲೂ ಕೂಡ ನಿಮ್ಮ ಹೆಸರನ್ನೇ ಹೇಳ್ತೀವಿ. ಸ್ವಾಮಿ ಕಷ್ಟನೇ ಆಗಲಿ, ನಮಗೆ ಸುಖ ಸಂತೋಷನೇ ಆಗಲಿ, ನೀವೇ ಕೊಡೋರು, ಎಲ್ಲವೂ ಕೂಡ ನಿಮಗೆ ಸೇರಿದ್ದು, ಎಲ್ಲವೂ ಕೂಡ ನಿಮ್ಮಿಂದನೇ, ಎಲ್ಲವೂ ಕೂಡ ನಿಮ್ಮಿಚ್ಛನೆ ಅಂತ ಹೇಳಿ ನಾವು ಅಚಲವಾಗಿ ರಾಘವೇಂದ್ರ ಸ್ವಾಮಿಯವರ ಮೇಲೆ ನಂಬಿಕೆನ ಇಟ್ಟು ಅವ್ರ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ತೆ. ಸ್ವಾಮಿಗೆ ಗೊತ್ತಿಲ್ಲದೆ ಇರೋದು ರಾಘವೇಂದ್ರ ಸ್ವಾಮಿಯವ್ರಿಗೆ ಯಾವುದೂ ಕೂಡ ಇಲ್ಲ. ನಾವು ಎಷ್ಟೇ ಅವ್ರ ಮುಂದೆ ಕಣ್ಣೀರು ಹಾಕಿದ್ರು ಅವ್ರಿಗೆಲ್ಲವೂ ಕೂಡ ಆಲ್ರೆಡಿ ಗೊತ್ತಿರುತ್ತೆ ನಮ್ಮ ಕಷ್ಟಗಳು ಏನು ಎತ್ತ ಅಂತ ಎಲ್ಲವನ್ನೂ ಕೂಡ ತಿಳ್ಕೊಂಡಿರ್ತಾರೆ. ನಾವು ಅವ್ರ ಮುಂದೆ ಕೂತು ಕಣ್ಣೀರು ಹಾಕೋದ್ ಬದಲು ರಾಯರೇ ನೀವಿದ್ದೀರಾ, ಈ ಕಷ್ಟಗಳು ಶಾಶ್ವತ ಅಲ್ಲ, ಕಷ್ಟಗಳನ್ನ ಕಳೆದು ಮುಂದೊಂದು ದಿನ ಒಳ್ಳೆ ದಿನನ ಕೊಡ್ತೀರಾ ಅನ್ನೋ ನಂಬಿಕೆಯಿಂದ ಯಥಾಶಕ್ತಿ ರಾಯರ ಸೇವೆನ ಮಾಡಿ. ಮನೇಲಿ ಸೇವೆ ಮಾಡೋಕ್ಕಾಗಲಿಲ್ಲ ರಾಘವೇಂದ್ರ ಸ್ವಾಮಿಯವರಿಗೆ, ಒಂದು ಹಣಕಾಸಿನ ಸಮಸ್ಯೆನೇ ಇರ್ಬೋದು, ಆರೋಗ್ಯ ಸಮಸ್ಯೆನೇ ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ನೀವು ರಾಘವೇಂದ್ರ ಸ್ವಾಮಿಯವ್ರ ಸೇವೆ ಮಾಡಿದ್ರೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕ್ರಮೇಣವಾಗಿ ಒಂದೇ ಬಾರಿ ನಮ್ಮಿಂದ ದೂರ ಮಾಡದೇ ಇದ್ರೂ ದೂರ ಮಾಡೇ ಮಾಡ್ತಾರೆ. ಅದಕ್ಕಾಗಿ ನಾವು ರಾಘವೇಂದ್ರ ಸ್ವಾಮಿಯವರ ಮೇಲೆ ಅಚಲವಾದಂತಹ ನಂಬಿಕೆನ ಇಟ್ಕೊಂಡು ಅವ್ರ ಸೇವೆನ ಮಾಡಬೇಕು. ಸೇವೆನ ಮನೇಲಿ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಅಟ್ಲೀಸ್ಟು ನಿಮ್ಮ ಊರಲ್ಲಿ ಹತ್ತಿರದಲ್ಲಿರುವಂತಹ ರಾಯರ ಮಠಗಳಿಗೆ ಹೋಗಿ ಅಲ್ಲಾದರೂ ರಾಘವೇಂದ್ರ ಸ್ವಾಮಿಯವರ ಮುಂದೆ ಕೂತು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡು ರಾಯರ ಮುಂದೆ ಅವ್ರಿಗೆ ಪ್ರದಕ್ಷಿಣೆ ನಮಸ್ಕಾರನ ಮಾಡ್ಬೋದು. ಇಲ್ಲ ಮನೇಲೇ ಮಾಡ್ತೀವಿ ಅಂತ ಅನ್ನೋರು ಯಥಾಶಕ್ತಿ ರಾಘವೇಂದ್ರ ಸ್ವಾಮಿಯವ್ರ ಸೇವೆನ ಮಾಡಿ. ಸೇವೆ ಮಾಡುವಾಗ ಯಾವುದೇ ರೀತಿ ಅನುಮಾನಗಳು ಬೇಡ. ರಾಯರು ಇದ್ದಾರೆ, ರಾಯರಿಲ್ಲದೆ ನಾವು ಅವ್ರ ಸೇವೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದು ವಿಡಿಯೋಗಳನ್ನ ನೋಡಿ ಅಥವಾ ಏನೋ ಅವರ ಒಂದು ಕಷ್ಟಗಳನ್ನ ನಾವು ದೂರ ಮಾಡ್ಕೋಬೇಕು, ರಾಯರಿಂದ ನಮ್ಮ ಕಷ್ಟಗಳು ದೂರ ಆಗುತ್ತೆ ಅವ್ರ ಸೇವೆನ ಮಾಡಿದ್ರೆ ಅಂತ ತಿಳಿದು ಸೇವೆನ ಮಾಡ್ತಾರೆ. ಇನ್ನೂ ಕೆಲವ್ರ ಕೈಲಿ ರಾಘವೇಂದ್ರ ಸ್ವಾಮಿಯವರೇ ಸೇವೆನ ಮಾಡಿಸಿ ಅಂದ್ರೆ ಸೇವೆನ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. ರಾಯರೇ ಸೇವೆ ಮಾಡಿಸ್ಲಿ ಅಥವಾ ನೀವೇ ಸ್ವ ಇಚ್ಛೆಯಿಂದ ರಾಘವೇಂದ್ರ ಸ್ವಾಮಿ
ಸ್ವಾಮಿಯವರ ಸೇವೆನ ಮಾಡಿ. ಹೇಗೆ ಮಾಡಿದ್ರು ರಾಯರ ಮೇಲಿನ ನಂಬಿಕೆ ಮಾತ್ರ ಕಳ್ಕೊಬೇಡಿ. ರಾಯರಿದ್ದಾರೆ, ರಾಯರಿಲ್ಲದೆ ನಾವು ಇಷ್ಟು ಸೇವೆನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ, ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಮ್ಮಿಂದ ಒಂದಲ್ಲ ಒಂದು ದಿನ ದೂರ ಮಾಡೇ ಮಾಡ್ತಾರೆ. ಎಷ್ಟು ಅಂತ ಪೆಟ್ಟು ಕೊಡೋದಕ್ಕೆ ಸಾಧ್ಯ ಒಬ್ಬ ಮನುಷ್ಯನಿಗೆ? ರಾಯರೇ ಆಗಲಿ ಅಥವಾ ದೇವರೇ ಆಗಲಿ, ಅದನ್ನು ನಮ್ಮಿಂದ ದೂರ ಮಾಡಿ ಒಂದು ಒಳ್ಳೆ ದಿನಗಳನ್ನ ಭಗವಂತ ಕೊಡ್ತಾನೆ. ನಮ್ಗನ್ಸುತ್ತೆ ಇಷ್ಟೆಲ್ಲ ಪೂಜೆ ಮಾಡ್ತಿರ್ತೀವಿ ನಾವು, ರಾಘವೇಂದ್ರ ಸ್ವಾಮಿಯವ್ರಿಗೆ ನಾವು ಇಷ್ಟೆಲ್ಲ ಸೇವೆಗಳನ್ನ ಮಾಡ್ತಿದ್ದೀವಿ, ನಮಗೆ ಪುಣ್ಯ ಫಲ ಅನ್ನೋದಿಲ್ವಾ ಅಂತ. ಪುಣ್ಯ ಫಲಗಳು ಯಾಕೆ ಕೊಡಲ್ಲ? ಕೊಡ್ತಾರೆ. ಈಗ ನಾವು ಮಾಡಿರೋ ಪೂಜೆಗಳ ಪುಣ್ಯ ಫಲಗಳು ಎಷ್ಟು ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಮತ್ತೆ ಸಿಕ್ಕದಷ್ಟು ಪುಣ್ಯ ಫಲಗಳು ನಮಗೆ ಪುಣ್ಯ ಫಲವಾದ ರೂಪದಲ್ಲೇ ಕೊಡ್ತಾರಾ? ಯಾಕಂತ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಅಥವಾ ಇದೇ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಕರ್ಮಗಳನ್ನು ಕೂಡ ಅದೇ ಪುಣ್ಯ ಫಲಗಳಿಂದ ಕಳಿಬೇಕಲ್ವ ರಾಯರು. ಸೊ ನಾವು ಮಾಡುವಂತಹ ಸೇವೆಗಳಲ್ಲಿ ನಮ್ಮ ಪುಣ್ಯ ಫಲಗಳ ಪಾಲು ಎಷ್ಟಿದೆ ಏನು ಅನ್ನೋದು ನಮಗೆ ಗೊತ್ತಿರಲ್ಲ. ಬಟ್ ಎಷ್ಟೇ ಇರಲಿ ರಾಘವೇಂದ್ರ ಸ್ವಾಮಿಯವರು ಅದೆಷ್ಟೇ ಕಷ್ಟ ಕಾರ್ಪಣ್ಯಗಳನ್ನ ಕೊಟ್ಟರು ಕೈಯಂತೂ ನಮ್ಮನ್ನು ಬಿಡ್ದ ಹಾಗೆ ಕಾಪಾಡ್ತಾರೆ. ಪುಣ್ಯ ಫಲಗಳನ್ನ ಲೆಕ್ಕ ಹಾಕೊಳ್ಳದೆ ನಾವು ಮಾಡುವಂತಹ ಸೇವೆ ಭಗವಂತ ನೀನು ಅರ್ಪಿಸ್ಕೊಪ್ಪ, ನೀವು ಪ್ರೀತ್ಯರ್ಥರಾಗಿ ಅಂತ ಹೇಳಿ ಪುಣ್ಯ ಫಲಗಳ ಬಗ್ಗೆ ಚಿಂತೆ ಮಾಡದೆ ನಾವು ನಮ್ಮ ಸೇವೆನ ನಿತ್ಯ ಅಥವಾ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಯವರಿಗೆ ಮಾಡಬೇಕು. ಹೆಚ್ಚಿನ ಪುಣ್ಯ ಫಲಗಳು ಸಿಕ್ಕಿದಾಗ ನಮ್ಮ ಪಾಪ ಕರ್ಮಗಳ ಫಲಗಳು ಕಮ್ಮಿಯಾಗಿ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗೋದಕ್ಕೆ ಶುರು ಆಗುತ್ತೆ. ಅಲ್ಲಿವರೆಗೂ ಅಂದರೆ ಒಂದು ಒಳ್ಳೆ ಸಮಯ ಅನ್ನೋದು ಬರುತ್ತಲ್ಲ, ಅಲ್ಲಿವರೆಗೂ ರಾಘವೇಂದ್ರ ಸ್ವಾಮಿಯವ್ರನ್ನ ಅನುಮಾನಿಸ್ತೆ, ರಾಯರೇ ನೀವಿದ್ದೀರಾ, ನಾವ್ಯಾಕೆ ನಿಮಗೆ ಕೈ ಮುಗಿಬೇಕು ಅಂತ ಎಲ್ಲ ಅಂದ್ಕೊಳ್ದೆ ಅವ್ರ ಸೇವೆನ ಮಾಡ್ತಾ ಅವರ ಅನುಗ್ರಹ ಅವರ ಆಶೀರ್ವಾದನ ಪಡ್ಕೊಳ್ಳುವಂತಹ ಒಂದು ಪ್ರಯತ್ನನ ಮಾಡಿ. ನಾವು ಬರೀ ಕಷ್ಟಗಳು ಬಂತು, ರಾಘವೇಂದ್ರ ಸ್ವಾಮಿಯವರು ನಮ್ಮ ಕಷ್ಟದಿಂದ ಕಾಪಾಡದೆ ನಮ್ಮನ್ನು ಕಷ್ಟದಲ್ಲೇ ಇರೋದಕ್ಕೆ ಬಿಟ್ಬಿಟ್ಟಿದ್ದಾರೆ, ಕಷ್ಟದಲ್ಲೇ ನರಳು ಅಂತ ಹೇಳ್ತಿದ್ದಾರೆ, ಕಷ್ಟದಿಂದ ಹೊರಗಡೆ ಕರ್ಕೊಂಡು ಬರ್ತಿಲ್ಲ, ನಮಗೆ ಅವಮಾನಗಳೇ ಜಾಸ್ತಿ ಆಗ್ತಿದೆ, ನೋವುಗಳಂತೂ ಜಾಸ್ತಿ ಆಗ್ತಾನೆ ಇದೆ, ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ರಾಯರು ಕೂತಿದ್ದಾರೆ ಅಂತ ಅಂದ್ಕೊಳ್ತೀವಿ. ಆದರೆ ನಾವು ಇದನ್ನು ಅಬ್ಸರ್ವ್ ಮಾಡಿರಲ್ಲ. ಪ್ರತಿಯೊಂದು ನಮ್ಮ ಕಷ್ಟ ಮತ್ತು ನೋವು ಅವಮಾನಗಳಲ್ಲಿ ರಾಘವೇಂದ್ರ ಸ್ವಾಮಿಯವರು ನಮಗೇನೋ ಒಂದು ಪಾಠನ ಕಲಿಸ್ತಾರೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಬರುವಂತಹ ಪ್ರತಿಯೊಂದು ಕಷ್ಟಗಳು, ನೋವು, ಅವಮಾನಗಳಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಯವರು ನಿಮಗೆ ಒಂದು ಪಾಠನ ಕಲಿಸಿರ್ತಾರೆ. ಅದರಿಂದ ಒಂದು ನೀವು ಅರ್ಥ ಮಾಡ್ಕೊಳ್ಳುವಂಥ ಒಂದು ಅಂಶನ ತಿಳಿಸಿರ್ತಾರೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಎಷ್ಟೋ ಬಾರಿ ಅಂದ್ಕೊಳ್ತೀವಿ, ಏನಪ್ಪ ನೀವಿದ್ದೀರಾ, ಇಷ್ಟೆಲ್ಲ ಸೇವೆ ಮಾಡ್ತೀವಿ, ನೀವೇನು ನಮ್ಗೆ ಮಾಡೋದೇ ಇಲ್ವಲ್ಲ ಅಂತ. ಆದರೆ ರಾಘವೇಂದ್ರ ಸ್ವಾಮಿಯವರು ನಮಗೆ ಕಷ್ಟಗಳನ್ನ ಕೊಡೋದ್ರ ಜೊತೆಗೆ ನೋವು ಅವಮಾನಗಳನ್ನ ಮಾಡೋದ್ರ ಜೊತೆಗೆ ನಮಗೆ ಏನೋ ಒಂದು ಬದುಕಲ್ಲಿ ನಾವು ಕಲಿಬೇಕಾದಂತಹ ಒಂದು ಜೀವನದ ಪಾಠನ ರಾಯರು ಕಲಿಸ್ಕೊಟ್ಟಿರ್ತಾರೆ. ರಾಘವೇಂದ್ರ ಸ್ವಾಮಿಯವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ. ಇಷ್ಟೆಲ್ಲ ಹೇಳಿ